ಉಸಿರಿರುವ ತನಕನ ನಿನ್ನ ಮರೆಯೇನೋ ಗುರುವೆ. ಉಸಿರಿರುವ ತನಕನ ನಿನ್ನ ಮರೆಯೇನೋ ಗುರುವೆ. ಹಸುವಿನ ಕೊನೆ ಕ್ಷಣಕ್ಕೂ ನಿನ್ನೋಳಿರಿಸೈ ಪ್ರಭುವೆ. ನಿನ್ನೋಳಿರಿಸೈ ಪ್ರಭುವೆ. ಉಸಿರಿರುವ ತನಕನ ನಿನ್ನ ಮರೆಯೇನೋ ಗುರುವೆ. ನೀನೆನ್ನ ತಾಯ್ ತಂದೆ, ನೀನೆನ್ನ ಚಿರಬಂಧು, ನೀ ತಾನೇ ಮನ ಮೆಚ್ಚಿ ಒಲಿದ ಸಖನು. ನೀನೆನ್ನ ಗುರುದೇವ, ನೀನೆನ್ನ ಸಿರಿ ಸರ್ವ, ನೀನೆನ್ನ ಪ್ರಜ್ಞಾನ ಸರ್ವಸ್ವಭಾವ. ಶುದ್ಧಗೊಳಿಸೈ ಮನವ ನೀಡಿ ನಿಜದರಿವ. ಉಸಿರಿರುವ ತನಕನ ನಿನ್ನ ಮರೆಯೇನೋ ಗುರುವೆ. ಹಸುವಿನ ಕೊನೆ ಕ್ಷಣಕ್ಕೂ ನಿನ್ನೋಳಿರಿಸೈ ಪ್ರಭುವೆ. ನಿನ್ನೋಳಿರಿಸೈ ಪ್ರಭುವೆ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಶ್ರೀ ಶ್ರೀಧರ ಸ್ವಾಮಿಗಳು ಕರ್ಕಿಯಿಂದ ರಾಮತೀರ್ಥಕ್ಕೆ ಹೋಗಿ ಅಲ್ಲಿ ದಾಸನವಮಿಯ ಉತ್ಸವವನ್ನು ಮುಗಿಸಿ ಕುಮಟಾ ಊರಿನ ಕುಂಬೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿಯೂ ಕೂಡ ವೇದಘೋಷ, ವಾದ್ಯ, ಭಜನಾದಿಗಳಿಂದ ಶ್ರೀಗಳ ಸ್ವಾಗತವನ್ನು ಇಲ್ಲಿಯ ಜನರು ವಿಜೃಂಭಣೆಯಿಂದ ಮಾಡ್ತಾರೆ. ಹಾಗೆ ಈ ಕುಮಟಾದ ಹಲವರ ಮನೆಯಲ್ಲಿ ಭಿಕ್ಷೆ, ಪಾದಪೂಜೆಗಳೆಲ್ಲ ನಡೀತವೆ. ಈ ಸಮಯದಲ್ಲೇ ನೆಲೆಮಾವಿನ ಮಠದ ಕೆಲ ಜನರು ಬಂದು ಶ್ರೀ ಶ್ರೀಧರ ಸ್ವಾಮಿಗಳನ್ನು ತಮ್ಮ ಶಿಷ್ಯರಾದ ಶೀಗೆಹಳ್ಳಿ ಕಡೆಮನೆ ಗಣಪತಿ ಶಾಸ್ತ್ರಿಗಳನ್ನು ನೆಲೆಮಾವಿನ ಮಠದ ಪೀಠಕ್ಕೆ ಗುರುಗಳನ್ನಾಗಿ ಕಳುಹಿಸಿಕೊಡಲು ತಮ್ಮ ಅಪ್ಪಣೆಯಾಗಬೇಕು ಅಂತ ಕೇಳ್ಕೋತಾರೆ. ಅದಕ್ಕೆ ಶ್ರೀಧರ ಸ್ವಾಮಿಗಳು ಒಪ್ಪಿಕೊಂಡು ತನ್ನ ಆ ಶಿಷ್ಯನನ್ನು ನೆಲೆಮಾವಿಗೆ ಕಳಿಸಿಕೊಡ್ತಾರೆ. ಮುಂದೆ ಅವರೇ ಶ್ರೀ ಪುರುಷೋತ್ತಮ ಭಾರತಿ ಸ್ವಾಮಿಗಳು ನೆಲೆಮಾವ್ ಅನ್ನೋದಾಗಿ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಗುರುವರಿಯರು. ಇದಾದ ಮೇಲೆ ಶ್ರೀಧರ ಸ್ವಾಮಿಗಳು ಕುಮಟಾದ ಮೂರೂರಿಗೆ ಬರ್ತಾರೆ. ಆ ಊರ ಮಧ್ಯದ ಈಶ್ವರ ದೇವಸ್ಥಾನದಲ್ಲಿ ಗುರುಗಳಿಗೆ ವಸತಿಯ ವ್ಯವಸ್ಥೆಯನ್ನು ಇಲ್ಲಿನ ಶ್ರದ್ಧಾಳುಗಳು ಅತ್ಯಂತ ಉತ್ಸಾಹದಿಂದ ಏರ್ಪಡಿಸಿರ್ತಾರೆ. ಶ್ರೀಧರ ಸ್ವಾಮಿಗಳು ಎಲ್ಲಿರ್ತಾರೋ ಅಲ್ಲೆಲ್ಲ ಸಕ್ಕರೆಗೆ ಇರುವೆಗಳು ಮುತ್ಕೊಳ್ತವಲ್ಲ, ಆ ರೀತಿ ಆರ್ತರು, ದೀನರು, ರೋಗಿಗಳು, ಬಡವರು, ಭಕ್ತರು ಮತ್ತು ಸಾಧಕರ ಗಣವೇ ಅವರ ದರ್ಶನಕ್ಕಾಗಿ ಹಾಗೂ ಮಾರ್ಗದರ್ಶನಕ್ಕಾಗಿ ಕಾದಿರುತ್ತೆ. ಹಾಗಾಗಿ ಶ್ರೀಧರ ಸ್ವಾಮಿಗಳಿಗೆ ವಿಶ್ರಾಂತಿಯೇ ಇಲ್ಲದ ಸ್ಥಿತಿ ಆಗಿಬಿಡ್ತಿತ್ತು. ಮೂರೂರಿನಲ್ಲಿ ಸಾಧಾರಣ 15-20 ದಿನಗಳ ಕಾಲ ಶ್ರೀಧರ ಗುರುಗಳ ವಾಸ್ತವ್ಯವಿದ್ದಿರುತ್ತೆ. ಆ ಸಂದರ್ಭದಲ್ಲಿ ಸುತ್ತಮುತ್ತಲ ಮನೆಗಳಲ್ಲಿ ಭಿಕ್ಷೆ, ಪಾದಪೂಜೆ ಮತ್ತು ಪ್ರವಚನದ ನಿತ್ಯೋತ್ಸವವೇ ಬಹಳ ಹರ್ಷಪೂರ್ಣವಾಗಿ ನಡೀತಾ ಇತ್ತು. ಈ ಪ್ರವಚನದಲ್ಲೆಲ್ಲ ನಮ್ಮ ಜೀವನದ ನಶ್ವರತೆಯನ್ನು, ಆತ್ಮದ ನಿತ್ಯತ್ವವನ್ನು ಹಾಗೂ ಅದನ್ನು ಸಾಧಿಸುವ ಮಾರ್ಗವನ್ನು ಶ್ರೀಧರ ಗುರುಗಳು ಸರಳವಾಗಿ ಆ ಜನರಿಗೆ ಬೋಧಿಸ್ತಾ ಇದ್ದರು. ಮೂರೂರಿನಲ್ಲಿ ಶ್ರೀಧರ ಸ್ವಾಮಿಗಳು ನೆಲೆಸಿದ್ದಾಗ ನಡೆದಂಥ ಕೆಲವು ಘಟನೆಗಳನ್ನು ಇಲ್ಲಿ ಹೇಳಬೇಕು. ಮೂರೂರಿನ ಚಂದಿ ಮನೆ ಅನ್ನುವಲ್ಲಿ ಒಬ್ಬ ವ್ಯಕ್ತಿ ಯಾವುದೋ ಕಾರಣದಿಂದ ಮೃತಪಟ್ಟಿರ್ತಾನೆ. ಅವನ ಬಂಧು ಬಳಗಕ್ಕೆಲ್ಲ ಸಹಜವಾಗಿ ಬಹಳ ದುಃಖವಾಗಿರುತ್ತೆ. ಮತ್ತು ಮರಣದ ನಂತರದ ವಿಧಿಗಳು ಅಲ್ಲಿ ನಡೀತಾ ಇರುತ್ತೆ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಆ ಮೃತ ವ್ಯಕ್ತಿಯ ಸಾನ್ನಿಧ್ಯದಲ್ಲಿ ಗರುಡ ಪುರಾಣವನ್ನು ಒಬ್ಬರು ಓದಲಿಕ್ಕೆ ಶುರು ಮಾಡಿದ್ರಂತೆ. ಅಷ್ಟು ಹೊತ್ತಿಗೆ ಶ್ರೀ ಶ್ರೀಧರ ಸ್ವಾಮಿಗಳು ಅಲ್ಲಿ ಆಗಮಿಸ್ತಾರೆ. ಅಲ್ಲಿನ ವಿಷಯವನ್ನೆಲ್ಲ ತಿಳಿದು ಅವರು ಆ ಮೃತ ವ್ಯಕ್ತಿಗೆ
ತನ್ನ ಕಮಂಡಲ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಾರೆ. ಅಲ್ಲಿ ಸೇರಿದ್ದಂಥ ಎಲ್ಲ ಜನರಿಗೂ ಆಶ್ಚರ್ಯವೇ ಆಶ್ಚರ್ಯ. ಯಾಕೆಂದರೆ ಮರಣ ಹೊಂದಿದ ಆ ವ್ಯಕ್ತಿ ಈಗ ಎದ್ದು ಕೂತ್ಕೋತಾನೆ. ಹಾಗೆ ಶ್ರೀಧರ ಸ್ವಾಮಿಯವರಿಗೆ ನಮಸ್ಕಾರ ಮಾಡ್ತಾನೆ. ಅವನಿಗೆ ಮತ್ತೆಷ್ಟೋ ವರ್ಷ ಆಯುಷ್ಯವನ್ನು ತುಂಬಿಕೊಟ್ಟಂಥ ಗುರುಗಳು ಅವನನ್ನು ಆಶೀರ್ವದಿಸಿ ಅಲ್ಲಿಂದ ತೆರಳುತ್ತಾರೆ. ಇನ್ನೊಂದು ಘಟನೆ ಅಂತಂದರೆ, ತೊಂಡೆಕೇರಿ ಎನ್ನುವಲ್ಲಿ ಒಂದು ಮನೆಯಲ್ಲಿ ಶ್ರೀಧರ ಗುರುವಿನ ಪಾದಪೂಜೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇತ್ತು. ಬಹಳಷ್ಟು ಭಕ್ತ ಜನರು ಅಲ್ಲಿ ಪಾದಪೂಜೆಗಾಗಿ ಸೇರಿದ್ರು. ಆ ಸಂದರ್ಭದಲ್ಲಿ ಆ ಮನೆಯ ಹೊರಗೆ ಅಂಗಳದಾಚೆಯ ರಸ್ತೆ ಬದಿಗೆ ಭಿಕ್ಷುಕನೊಬ್ಬ ಹಸಿದು ಭಿಕ್ಷೆ ಕೇಳ್ತಾ ನಿಂತಿದ್ದ. ಇಲ್ಲಿ ಮನೆಯ ಒಳಗೆ ಈ ಶ್ರೀಧರ ಸ್ವಾಮಿಗಳು ಅವರ ಪಾದಪೂಜೆ ನಡೆಸುವಂಥ ಸಮಯದಲ್ಲಿ ಧ್ಯಾನಮಗ್ನರಾಗಿದ್ದವರು. ಆ ಕ್ಷಣದಲ್ಲಿ ಅಲ್ಲೇ ಇದ್ದವರ ಪೈಕಿ ಒಬ್ಬರಿಗೆ ಆ ಭಿಕ್ಷುಕನನ್ನು ಆ ರಸ್ತೆ ಬದಿಯಿಂದ ಒಳಗೆ ಕರ್ಕೊಂಡು ಬರಲಿಕ್ಕೆ ಹೇಳ್ತಾರೆ. ಹಾಗೆ ಹಸಿದ ಅವನಿಗೆ ಹೊಟ್ಟೆ ತುಂಬ ಆಹಾರವನ್ನು ಕೊಡೋದಕ್ಕೆ ಆ ಮನೆಯವರಿಗೆ ತಿಳಿಸ್ತಾರೆ. ಅವನು ಹೊಟ್ಟೆ ತುಂಬಿ ತೃಪ್ತನಾದ ಮೇಲೆ ಅವನಿಗೆ ತೀರ್ಥ ಮಂತ್ರಾಕ್ಷತೆಯನ್ನು ಬಹಳ ಪ್ರೀತಿಯಿಂದ ಕೊಟ್ಟು ಆಶೀರ್ವಾದವನ್ನು ಮಾಡಿ ಕಳಿಸಿದ್ರಂತೆ. ಆತ ಭಿಕ್ಷುಕನಾದರೆ ಏನಾಯಿತು, ಈ ಗುರುವಿನ ಅನುಗ್ರಹ ಪಡೆದಂಥ ಅವನ ಜೀವನವೇ ಧನ್ಯವಾಯಿತು. ಆಮೇಲೆ ಸ್ವಾಮಿಗಳು ಈ ಭಿಕ್ಷುಕರ ಬಗ್ಗೆ ಮಾತಾಡ್ತಾ, ಅಮ್ಮ ಭಿಕ್ಷೆ ನೀಡಿ ಅಂತ ಕೂಗ್ತಾ ಈ ಭಿಕಾರಿಗಳು ಮನೆಗಳಲ್ಲಿ ಭಿಕ್ಷೆ ಬಿಡ್ತಾರೆ. ಮನೆ ಬಾಗಿಲಿಗೆ ಭಿಕ್ಷುಕ ಬಂದ ಅಂತಂದರೆ ನಾವು ಬೇಸರ ಪಟ್ಕೋಬಾರ್ದು. ಯಾಕೆ ಅಂತಂದರೆ ಭಿಕ್ಷೆಗಾಗಿ ಅವನು ಬಂದಿದ್ದರೂ ಒಂದು ತತ್ವವನ್ನು ನಮಗೆ ತಿಳಿಸಿ ಹೇಳ್ತಾ ಇರ್ತಾರೆ. ಭಿಕ್ಷೆ ನೀಡಿ ಎನ್ನುವುದರ ಅರ್ಥ, ಆ ಭಿಕ್ಷುಕರು ನಾವು ದಾನ ಮಾಡದೇ ಇದ್ದುದರಿಂದಲೇ ನಮಗೆ ಈ ಪರಿಸ್ಥಿತಿ ಪ್ರಾಪ್ತವಾಗಿದೆ, ಅದರಿಂದ ನೀವಾದರೂ ದಾನ ಮಾಡಿ ನಮ್ಮ ಪರಿಸ್ಥಿತಿ ನಿಮಗೆ ಬರಬಾರದು ಅನ್ನುವಂಥ ಬೋಧನೆಯನ್ನು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಮುಂದೆ ದಾನದ ಬಗ್ಗೆ ಹೇಳ್ತಾ, ಇದೊಂದು ಮಹಾನ್ ತಪಸ್ಸು. ಬ್ರಹ್ಮಚರ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ ಈ ಮೂರೂ ಆಶ್ರಮಗಳಲ್ಲಿ ದಾನ ಮಾಡೋದು ಸಾಧ್ಯ ಇರೋದಿಲ್ಲ. ಆದ್ದರಿಂದ ಗೃಹಸ್ಥಾಶ್ರಮಿಗಳಿಗೆ ದಾನ ಮಾಡುವಂಥದ್ದು ತಪಸ್ಸಿನ ಒಂದು ವಿಶೇಷ ಪ್ರಕಾರ. ದಾನವನ್ನು ಸ್ವೀಕರಿಸಲಿಕ್ಕೆ ಎಷ್ಟೋ ಸಲ ಮಹಾತ್ಮರು ನಿಮ್ಮಲ್ಲಿಗೆ ಬರ್ತಾರೆ. ಆಗ ಕೃತಜ್ಞತೆಯಿಂದ ಭಕ್ತಿಯಿಂದ ದಾನ ಮಾಡಬೇಕು. ಅನ್ನದಾನ ಮಾಡಿ, ವಸ್ತ್ರದಾನ ಮಾಡಿ, ನಿಮ್ಮ ಹತ್ರ ಏನು ಸಾಧ್ಯವೋ ಅದನ್ನು ದಾನ ಮಾಡಿ. ಈ ದಾನ ಅನ್ನುವಂಥದ್ದು ಮಮ ಮತ್ತು ಮೋಹಾದಿಗಳ ನಿರಸನಕ್ಕೋಸ್ಕರವೇ ಇರುವಂತಹ ಧಾರ್ಮಿಕ ವಿಧಿ ಅನ್ನೋದನ್ನು ಅಲ್ಲಿರುವಂಥ ಜನರಿಗೆ ತಿಳಿಸಿ ಹೇಳ್ತಾರೆ. ಈ ಘಟನೆಯನ್ನು ಅಲ್ಲಿ ಅಂದು ಹಾಜರಿದ್ದ ಅನೇಕ ಭಕ್ತರಲ್ಲಿ ಒಬ್ಬರಾದಂಥ ಅಂಕಿಮನೆ ಪಾರ್ವತಕ್ಕ ಅನ್ನುವರು ತಿಳಿಸಿದ್ದಾರೆ. ಅವರಿಗೀಗ ವಯಸ್ಸು 90ರ ಮೇಲೆ. ತಾನು ಕಣ್ಣಾರೆ ಕಂಡಂಥ ತಮ್ಮೂರಲ್ಲೇ ನಡೆದಂಥ ಈ ಘಟನೆಗಳನ್ನು ಸಾಕ್ಷಿಯಾಗಿ ನೋಡಿದವರು ಈಗ ಆ ಶ್ರೀಧರ ಸ್ವಾಮಿಗಳ ಸ್ಮರಣೆ ಮತ್ತು ಅವರು ನಡೆಸಿದ ಆ ಮಾನವೀಯ ಮೃದು ಮಧುರ ಸಂಗತಿಗಳನ್ನು ನೆನಪಿಸ್ತಾ ಕಣ್ಣು ತುಂಬಿಕೊಳ್ತಾ ಗುರುವಿನ ನೆನಪಿನಲ್ಲಿ ಧನ್ಯತೆಯನ್ನು ಅನುಭವಿಸ್ತಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಇಷ್ಟೇ ಅಲ್ಲದೆ ಭೂತ ಪ್ರೇತ ಮತ್ತು ಪಿಶಾಚಾದಿಗಳಿಂದ ಪೀಡಿತರಾದ ಬಹಳಷ್ಟು ಜನರಿಗೆ ಈ ಶ್ರೀಧರ ಸ್ವಾಮಿಗಳಿಂದ ಮುಕ್ತಿ ಸಿಗ್ತಾ ಇತ್ತು. ಶ್ರೀಧರ ಗುರುಗಳ ಸಾನ್ನಿಧ್ಯಕ್ಕೆ ಇಂಥವರು ಮತ್ತು ಬ್ರಹ್ಮರಾಕ್ಷಸರಿಂದ ಬಾಧೆಗೊಳಗಾದ ಅನೇಕರು ಬರ್ತಿದ್ರು. ಈ ಬ್ರಹ್ಮರಾಕ್ಷಸ ಬಾಧೆಯಿಂದ ಬಿಡಿಸೋದು ಸಾಮಾನ್ಯ ಸಾಧಕರಿಂದಲೂ ಸಾಮಾನ್ಯ ಅನುಷ್ಠಾನಕರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಅಷ್ಟು ತಪೋಶಕ್ತಿ ಸಂಚಯನ ಸಂಪನ್ನರಾದ ಮಹಾಪುರುಷರು ಮಾತ್ರ ಇದನ್ನು ಸಾಧ್ಯ ಮಾಡ್ತಾರೆ. ಇಂತಹ ಒಂದು ಘಟನೆ ಮೂರೂರಿನಲ್ಲಿ ಶ್ರೀಧರ ಸ್ವಾಮಿಗಳಿರುವಾಗ ನಡೀತು. ಆ ಕಾಲದಲ್ಲಿ ಮೂರೂರಿನಲ್ಲಿ ಒಬ್ಬಳು ಹೆಂಗಸು ಹುಚ್ಚಿಯಂತೆ ಕಾಣ್ತಾ ಇದ್ದವಳು, ಕೂಗಾಡ್ತಾ ಇರುವಂಥವಳು ಒಬ್ಬಳಿದ್ಲು. ರಸ್ತೆ ಬದಿಯಲ್ಲಿ ಇರ್ತಿದ್ದ ಇವಳು ಯಾರನ್ನಾದರೂ ಕಂಡ್ರೆ ಹತ್ರ ಬರಬೇಡಿ ಅಂತ ಕೂಗಾಡ್ತಿದ್ಲು. ಶ್ರೀಧರ ಸ್ವಾಮಿಗಳು ಮೂರೂರಿನ ಈಶ್ವರ ದೇವಸ್ಥಾನದಿಂದ ಮತ್ತಾರದ್ದೋ ಮನೆಗೆ ಹೋಗುವಾಗ ದಾರಿಯಲ್ಲಿ ಈ ಹೆಂಗಸು ಗುರುಗಳಿಗೆ ಎದುರಾಗ್ತಾಳೆ.
ಶ್ರೀಧರ ಗುರುಗಳನ್ನು ಅಷ್ಟು ದೂರದಿಂದಲೇ ಕಂಡು ಹತ್ರ ಬರಬೇಡ ಅಂತ ಕೂಗ್ತಾ ಇದ್ಲಂತೆ. ಆ ಕ್ಷಣ ಅವಳ ಪೀಡನೆ ಏನು ಅನ್ನೋದನ್ನು ಅರಿತಂಥ ಈ ಸ್ವಾಮಿಗಳು ಬಹಳ ಕರುಣೆಯಿಂದ, ಅಷ್ಟೇ ಚಾಣಾಕ್ಷತನದಿಂದ ದಾರಿಯಲ್ಲಿನ ಸಣ್ಣ ಕಲ್ಲೊಂದನ್ನು ಎತ್ಕೋತಾರೆ. ಆ ಕಲ್ಲನ್ನು ಮಂತ್ರಿಸಿ ಅದಕ್ಕೊಂದು ಸಣ್ಣ ಪೇಪರನ್ನು ಸುತ್ತಿ ಆ ಕಲ್ಲನ್ನು ಅವಳಿಗೆ ತಾಗುವಂತೆ ಗುರಿ ಇಟ್ಟು ಬೀಸಿ ಒಗಿತಾರೆ. ಆ ಕಲ್ಲು ಸೀದಾ ಅವಳ ಹಣೆಗೆ ತಾಗುತ್ತೆ. ಆಗ ಅವಳ ಮೈಯಲ್ಲಿ ಹೊಕ್ಕಿದ್ದಂಥ ಬ್ರಹ್ಮರಾಕ್ಷಸನಿಗೆ ಅವಳ ದೇಹದಲ್ಲಿ ಇರಲಿಕ್ಕಾಗದೆ ಆ ದೇಹವನ್ನು ಬಿಟ್ಟು ಹೋಗ್ತಾನೆ. ಆಮೇಲೆ ಆ ಹೆಂಗಸು ಸ್ವಸ್ಥ ಮನಸ್ಕಳಾಗಿ ಮುಂದೆ ಆರೋಗ್ಯವಂತಳಾಗಿ ಬಾಳಿದ್ಲು ಅಂತ ಈ ಘಟನೆಯ ಪ್ರತ್ಯಕ್ಷದರ್ಶಿಗಳು ಹೇಳಿರ್ತಾರೆ. ಆ ಮಹಿಳೆಗೂ ಯಾವುದೇ ಅಪಾಯ ಆಗದೆ ಅವಳಲ್ಲಿನ ಬ್ರಹ್ಮರಾಕ್ಷಸ ಬಾಧೆಯೂ ದೂರಾಗುವಂತೆ ಆ ಕ್ಷಣಕ್ಕೆ ಗುರುಗಳು ಉಪಾಯ ಮಾಡಿದ ರೀತಿ ಅಂದು ಅಲ್ಲಿರುವವರನ್ನೆಲ್ಲ ಬೆರಗುಗೊಳಿಸುತ್ತೆ. ಈ ರೀತಿ ಈ ಶ್ರೀಧರ ಸ್ವಾಮಿಗಳಿಂದ ತಮ್ಮ ಪೀಡೆ, ಬಾಧೆ, ಚಿಂತೆ, ರೋಗಾದಿಗಳನ್ನೆಲ್ಲ ಕಳ್ಕೊಂಡು ತಮ್ಮ ಬಾಳಿನಲ್ಲಿ ಬೆಳಕನ್ನು ತುಂಬಿಕೊಂಡವರೆಷ್ಟೋ ಅದು ಲೆಕ್ಕವೇ ಇಲ್ಲ. ಶ್ರೀಧರ ಸ್ವಾಮಿಗಳು ನಿಜವಾಗಿ ಸ್ವಾಮಿಯೇ. ಹಾಗಾಗೇ ಅವರಿಗೆ ಭಗವಾನ್, ಸ್ವಾಮಿ ಅನ್ನುವಂಥ ಸಾರ್ಥಕ ಬಿರುದುಗಳೆಲ್ಲ ಅವರು ಯಾರು ಅನ್ನೋದನ್ನೇ ಸೂಚಿಸುವಂಥದ್ದು. ಅದಕ್ಕೆ ಅನುಗುಣವಾಗಿಯೇ ಈ ಶ್ರೀಧರ ಗುರುಗಳು ಈ ಲೋಕದಲ್ಲಿ ನಡೆದು ಜನರನ್ನು ಕಷ್ಟದಿಂದ ಕೈ ಹಿಡಿದೆತ್ತಿ ಉದ್ಧರಿಸಿ ಅವರ ಅಂತರಂಗದ ಬೆಳಕಿನ ಪಥಕ್ಕೆ ಅಮೂಲ್ಯ ಜ್ಞಾನಧಾರೆಯನ್ನೆರೆದು ಮಾರ್ಗದರ್ಶನ ಮಾಡುವ ಮಹಾತ್ಮರಾಗಿದ್ದುದರಿಂದಲೇ ಅವರು ಹೋದ ಕಡೆಯೆಲ್ಲ ಅವರ ದರ್ಶನಕ್ಕಾಗಿ, ಅವರ ಭೇಟಿಗಾಗಿ, ಅವರ ಪ್ರವಚನಕ್ಕಾಗಿ ಜನರು ಆ ರೀತಿ ಸೇರಿ ಕಾಯ್ತಾ ಇರ್ತಿದ್ರು ಅಂತ ತಿಳಿದು ಬರುತ್ತೆ. ಈ ರೀತಿ ಗುರುಪದೇಶದ ಅಮೃತಧಾರೆಗೆ ಕಾದುಕೊಂಡಿದ್ದಂಥ ಭಕ್ತಜನರಿಗೆ ಶ್ರೀಧರ ಗುರುಗಳು ಬೋಧಿಸಿದ್ದೇನೆಂದರೆ ಅತಿ ಶುದ್ಧ, ದುಃಖರಹಿತ, ಪರಿಪೂರ್ಣ ಸತ್ಯಸ್ವರೂಪ ಅಂತಂದರೆ ಈ ಪರಮ ಗುರುಗಳ ಪದವು. ಇಂತಹ ಪರಮಮಂಗಲ ಗುರುನಾಥನ ಆರಾಧನೆ ಅಥವಾ ಸ್ಮರಣೆ ಮಾಡುವವರಿಗೆ ಯಾವುದೇ ಕೊರತೆ ಅವರ ಜೀವನದಲ್ಲಿ ಇರೋದಿಲ್ಲ. ಇಷ್ಟೇ ಅಲ್ಲ, ಗುರುವನ್ನು ತನ್ನ ಹೃದಯ ಪ್ರೇಮದಿಂದ ಭಜಿಸುವ ಭಕ್ತ ಆ ಮಂಗಲ ಸ್ವರೂಪದಲ್ಲೇ ಏಕರೂಪವಾಗಿರ್ತಾನೆ ಅಂತ ತನ್ನೊಳಗಿನ ಐಕ್ಯ ಸೂತ್ರವನ್ನು, ತನ್ನ ಇಹಪರ ಉದ್ಧಾರದ ದಾರಿಯನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸುಲಭ ಸರಳವಾಗಿ ಗುರುಗಳು ತಿಳಿಸಿಕೊಡ್ತಾರೆ. ಗುರು ಮಹಾತ್ಮ್ಯವನ್ನು ಸಾರುವ ಈ ಶ್ರೀಧರಾಮೃತ ಸಂಚಿಕೆಯನ್ನು ಗುರು ಸೇವಾ ಭಾವದಲ್ಲಿ ಆಸಕ್ತರೊಡನೆ ಹಂಚಿಕೊಳ್ಳಿ ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಮತ್ತೆ ಮುಂದಿನ ಗುರು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಬದುಕನೀತವನೀನೆ, ಬುದ್ಧಿ ಕೊಟ್ಟವನೀನೆ, ಈ ಅಬ್ಧಿ ದಾಟಿಸುವ ಭಯ ಪ್ರದಾತ, ಶಾಂತಿ ನೀಡುವ ನೀನೆ, ಬಲ ನೀಡಿ ಪೊರೆಯುವನೆ, ಸೋತನ ನಿನ್ನಗಲಿ ಗೆಲುವೆನೇನು, ಬಾಳುವ ಪ್ರತಿ ಕ್ಷಣವು ನಿನ್ನಡಿಗೆ ಶರಣು, ಬಾಳುವ ಪ್ರತಿ ಕ್ಷಣವು ನಿನ್ನಡಿಗೆ ಶರಣು, ಉಸಿರಿರುವ ತನಕನ ನಿನ್ನ ಮರೆಯೇನೋ ಗುರುವೆ, ಹಸುವಿನ ಕೊನೆ ಕ್ಷಣಕ್ಕೂ ನಿನ್ನೊಳಿರಿಸೈ ಪ್ರಭುವೆ, ನಿನ್ನೊಳಿರಿಸೈ ಪ್ರಭುವೆ, ಹಸುವಿನ ಕೊನೆ ಕ್ಷಣಕ್ಕೂ ನಿನ್ನೊಳಿರಿಸೈ ಪ್ರಭುವೆ.